ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯಃ ನೀತಿದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವತೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರ್ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾಪ್ಯಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತೀಂ ಸೂರ್ಯಃ ತೇಜೋ ವಾರ್ಮೃದಾಂ ಯಥಾ ವಿನಿಮಯೋ ಯತ್ತತ್ತಿ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಭಜನಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅಪಾದಮೂಲಪರ್ಯಂತಂ ಗುರುಣಾಂ ಭಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮದ್ಭಾಗವತದ ಪ್ರವಚನ ಪ್ರತಿಯೊಕ್ಕ ನಡೀತಾ ಇದೆ. ಭಾಗವತದಲ್ಲಿ ಭಗವಂತನ ಅನೇಕ ಅವತಾರಗಳ ಲೀಲೆಗಳನ್ನು ಹಾಗೆ ಭಗವದ್ಭಕ್ತರ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಇದರ ಜೊತೆಗೆ ಭಾಗವತ ಧರ್ಮಗಳ ಅನುಷ್ಠಾನ, ನಮ್ಮ ಜೀವನದ ಸಾರ್ಥಕತೆ ನಮಗೆ ಲಭಿಸಬೇಕಾದರೆ ಭಾಗವತ ಧರ್ಮಗಳನ್ನು ನಾವು ಅನುಷ್ಠಾನ ಮಾಡಬೇಕು. ಆ ಭಾಗವತ ಧರ್ಮಗಳನ್ನು ವಿಶೇಷವಾಗಿ ಒಂದು ಕಡೆ ಇಲ್ಲ, 2-3 ಸಂದರ್ಭಗಳಲ್ಲಿ ಭಾಗವತದಲ್ಲಿ ನಿರೂಪಣೆ ಮಾಡೋದನ್ನು ನಾವು ಕೇಳ್ತಾ ಇದ್ದೇವೆ. ಭಾಗವತ ಧರ್ಮಗಳಲ್ಲಿ ಬಿಂಬೋಪಾಸನ ಪ್ರತಿಯೊಬ್ಬ ಜೀವನವೂ ಕೂಡ ಭಗವಂತನ ಪ್ರತಿಬಿಂಬ. ಬಿಂಬರೂಪಿಯಾದ ಭಗವಂತ ಅವನ ಹೃದಯದಲ್ಲಿ ನೆಲೆಸಿದ್ದಾನೆ. ಬಿಂಬರೂಪಿಯಾದ ಭಗವಂತನ ಉಪಾಸನೆ ಮಾಡಬೇಕು ಅಂತ ಭಾಗವತ ಹೇಳ್ತಾ ಇದೆ. ಬಿಂಬೋಪಾಸನ ಅಂದರೆ ಏನು ಮಾಡಬೇಕು ನಾವು? ಬಿಂಬರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡುವ ಕ್ರಮ ಏನು ಎಂಬ ವಿಚಾರದಲ್ಲಿ ಭಾಗವತವೇ ಹೇಳ್ತಾ ಇದೆ. ಬಿಂಬೋಪಾಸನೆಯ ಮುಖ್ಯವಾದ ಅಂಗ ಅಂತಂದರೆ ಆತ್ಮಸಮರ್ಪಣ, ಆತ್ಮಾತ್ಮೀಯ ಸಮರ್ಪಣ. ತಾನು ಮತ್ತು ತಂದವರನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡತಕ್ಕಂಥ ಆತ್ಮಸಮರ್ಪಣೆ ಮಾಡುವಂಥರ ಅರ್ಥ ಏನು? ಹೇಗೆ ಆತ್ಮಸಮರ್ಪಣೆ ಮಾಡುವ ವಿಧಾನ ಏನು? ಆತ್ಮೀಯರನ್ನು ಸಮರ್ಪಣೆ ಮಾಡುವ ವಿಧಾನ ಏನು ಅಂತ ಕೇಳಿದರೆ ಅಲ್ಲಿ ಹೇಳತಕ್ಕಂಥ ಕ್ರಮ ಹೇಗೆ? ಭಗವಂತನಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಅಂತಂದರೆ ಭಗವಂತನಲ್ಲಿ ದಾಸ್ಯತ್ವವನ್ನು ತಮ್ಮಲ್ಲಿ ಅನುಸಂಧಾನ ಮಾಡಬೇಕು. ಭಗವಂತ ಸ್ವಾಮಿ, ನಾನು ದಾಸ ಎಂಬ ಅನುಸಂಧಾನ ಇದೆಯಲ್ಲ, ಇದೇ ಆತ್ಮಸಮರ್ಪಣೆ. ಸುಧಾರಿತ ಗ್ರಂಥಗಳಲ್ಲಿ ಭಕ್ತಿ ಎಂದರೇನು ಅಂತ ಹೇಳಬೇಕಾದ್ರೆ ಸ್ಪಷ್ಟವಾಗಿ ಕೇಳಿದ್ದಿದೆ. ಭಗವಂತನಲ್ಲಿ ನಿರಂತರ ಪ್ರೇಮ ಪ್ರವಾಹ, ಮಧ್ಯೆ ಮಧ್ಯೆ ಆ ಭಗವಂತನಲ್ಲಿ ನಾವು ಹೊಡೆದಕ್ಕಂಥ ಸ್ನೇಹ ಪ್ರೇಮ ಅದಕ್ಕೆ ಚ್ಯುತಿ ಬರಬಾರದು. ಪ್ರತಿಯೊಂದು ಎಲ್ಲ ಕಾಲದಲ್ಲೂ ಕೂಡ ಭಗವಂತನಲ್ಲಿ ನಿರಂತರ ಪ್ರೇಮ ಪ್ರವಾಹ ಇರಬೇಕು. ಆ ಸಂದರ್ಭದಲ್ಲಿ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ನಮಗೆ ನಮ್ಮ ಮೇಲೆ ನಮಗೆ ಬಹಳ ಸ್ನೇಹ, ನಮ್ಮ ಮೇಲೆ ನಮಗೆ ಪ್ರೀತಿ ಜಾಸ್ತಿ. ಸ್ವಾರ್ಥಗಳು ಅಂತ ಮನುಷ್ಯರನ್ನು ಹೇಳ್ತಾರೆ. ಸ್ವಾರ್ಥ ಅಂತ ಅನ್ನೋದು ಎಷ್ಟೇ ಒಂದು ನಿಸ್ವಾರ್ಥ ಮನುಷ್ಯನಾಗಿ ಕೂಡ ಏನೊಂದು ಸ್ವಾರ್ಥ ಇದ್ದೇ ಇರ್ತದೆ. ಹಾಗಲ್ಲದೆ ಭಗವಂತನಲ್ಲಿ ಆತ್ಮ ಮತ್ತು ಆತ್ಮೀಯ, ತಾನು ಮತ್ತು ತನ್ನವರು
ಬಂಧುಗಳಲ್ಲಿ ತನ್ನ ಪರಿವಾರದಲ್ಲಿ ಮಾಡತಕ್ಕಂಥ ಒಂದು ಸ್ನೇಹ, ಈ ಸ್ನೇಹ ಇರ್ತದೆ ಮಾಡುವುದರ ಜೊತೆಗೆ ಅದಕ್ಕಿಂತಲೂ ಅನೇಕ ಗುಣ ಅಧಿಕ, ತುಂಬ ಹೆಚ್ಚಿನ ಮಟ್ಟದ ಆ ರೀತಿಯಾದ ಒಂದು ಭಗವಂತನಲ್ಲಿ ನಿರಂತರವಾಗಿ ನಾವು ಮಾಡತಕ್ಕಂಥ ಸ್ನೇಹ ಇದೆಯಲ್ಲ, ಅದು ಭಕ್ತಿ. ಆ ಭಕ್ತಿ ಇದ್ದವರಿಗೆ ಭಗವಂತ ಸ್ವಾಮಿ ತಾನು ದಾಸ ಅಂತನ್ನೋ ಅನುಸಂಧಾನ ನಿರಂತರವಾಗಿ ಇದ್ದೇ ಇರ್ತದೆ. ಮತ್ತು ತನ್ನ ಪರಿವಾರವೂ ಕೂಡ ಭಗವಂತನ ದಾಸರು ಅಂತನ್ನೋ ಅನುಸಂಧಾನ ಆಗಬೇಕಾಗಿದೆ. ಈ ರೀತಿಯಾಗಿ ಈ ದಾಸ್ಯಾನುಸಂಧಾನ ಏನಿದೆ ಮುಖ್ಯವಾಗಿ ಆತ್ಮಸಮರ್ಪಣೆ. ಈ ಸಂದರ್ಭದಲ್ಲಿ ಸಮರ್ಪಣ ಅಂದರೆ ಆತ್ಮಸಮರ್ಪಣ ಮಾತ್ರ ಅಲ್ಲ, ನಾವು ದ್ರವ್ಯ ಸಮರ್ಪಣ, ಕ್ರಿಯಾ ಸಮರ್ಪಣ, ಜ್ಞಾನ ಸಮರ್ಪಣ, ಇವೆಲ್ಲವೂ ಕೂಡ ನಾವು ಮಾಡ್ತಕ್ಕಂಥ ಬಿಂಬೋಪಾಸನದಲ್ಲಿ ಅದು ಸೇರಿದೆ. ಬಿಂಬೋಪಾಸನೆ ಅಂತಂದರೆ ಕೇವಲ ಭಕ್ತಿ ಮಾತ್ರ ಅಂತಷ್ಟೇ ಅಲ್ಲ, ದಾಸ್ಯಾನುಸಂಧಾನ ಮಾತ್ರ. ತಾನು ದಾಸ ಭಗವಂತ ಸ್ವಾಮಿ, ತನ್ನವರೆಲ್ಲರೂ ದಾಸರು ಭಗವಂತ ಸ್ವಾಮಿ ಅನ್ನೋದ್ರ ಜೊತೆಗೆ ಭಗವಂತನಲ್ಲಿ ನಾವು ಕ್ರಿಯಾ ಸಮರ್ಪಣವನ್ನು ಮಾಡಬೇಕು. ಕ್ರಿಯಾ ಸಮರ್ಪಣವನ್ನು ನಾವು ಮಾಡ್ತೇವೆ ಪ್ರತಿನಿತ್ಯವೂ ಕೂಡ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಯ ಕೊನೆ ಭಾಗದಲ್ಲಿ ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಪ್ರಗತಿ ಸ್ವಭಾವ ಕರೋಮಿ ಯತ್ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ ತತ್ ಜಯಂತಿ ಉಪಾಖ್ಯಾನದಲ್ಲಿ ಕವಿಗಳು ವಿಜಯರಾಜನಿಗೆ ಉಪದೇಶ ಮಾಡುವಾಗ ಈ ಮಾತನ್ನು ಹೇಳ್ತಾರೆ. ನಮ್ಮ ಕಾಯೇನ ವಾಚಾ ಮನಸ ಇಂದ್ರಿಯ, ಶರೀರ ಮತ್ತು ನಮ್ಮ ವಾಕ್ ಮತ್ತು ಮನಸ್ಸು ಅನ್ನೋದು ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು. ಅದಲ್ಲದೆ ನಮ್ಮ ಭಗವಂತನ ಮೇಲೆ ಕೊಟ್ಟಿರತಕ್ಕಂಥ ಎಲ್ಲ ಇಂದ್ರಿಯಗಳಿಂದ ಏನೇನು ಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೇವೆ, ಆ ಎಲ್ಲ ಕ್ರಿಯೆಗಳನ್ನು ಕೂಡ ಭಗವಂತನಲ್ಲಿ ಅರ್ಪಣೆ ಮಾಡಬೇಕು. ಭಗವಂತ ನಿನ್ನ ಅಧೀನವಾಗಿ ನೀನು ಮಾಡಿಸಿದ ಕರ್ಮಗಳನ್ನು ಮಾಡ್ತಾ ಇದ್ದೇನೆ, ಇದೆಲ್ಲರೂ ಕೂಡ ನಿನಗೆ ಸೇರಿದ್ದು ಅಂತ ಸಮರ್ಪಯೇ ತತ್ ಅಂತ ಭಾಗವತದಲ್ಲಿದೆ. ನಾವು ಅದನ್ನು ಹೇಳಬೇಕಾದ್ರೆ ಸಮರ್ಪಯಾಮಿ ಅಂತ ಭಗವಂತ ವ್ಯತ್ಯಾಸ ಮಾಡ್ಕೊಂಡು ಹೇಳೋದು. ಕ್ರಿಯಾ ಸಮರ್ಪಣ ಅಂತಂದರೆ ನಮ್ಮ ಆ ದಿವಸ ಆ ಕರ್ಮ ಸಂಧ್ಯಾವಂದನೆ ಮಾಡಿದ್ದೇವೆ, ಸಂಧ್ಯಾವಂದನೆ ಮಾಡಿದ ಮೇಲೆ ಕೊನೆಗೆ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೇವೆ. ಇದೇ ಶ್ಲೋಕವನ್ನು ಹೇಳೋದುಂಟು. ಹಾಗೆ ಆಯಾ ದಿವಸದಲ್ಲಿ ಮಾಡಿದ ಕರ್ಮಗಳನ್ನು ಆ ರೀತಿಯಾಗಿ ಭಗವಂತ ನಿನಗೆ ಅರ್ಪಿತವಾದದ್ದು ಅಂತ ಅನುಸಂಧಾನ ಅಂತಲ್ಲ. ಕ್ರಿಯಾ ಸಮರ್ಪಣ ಅಂತಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳು, ಮುಂದಿನ ಜನ್ಮದಲ್ಲಿ ಮಾಡಬಹುದಾದ ಕರ್ಮಗಳು, ಅದೆಲ್ಲವನ್ನೂ ಕೂಡ ನಾವು ಪ್ರತಿನಿತ್ಯವೂ ಕೂಡ ಭಗವಂತ ಇದು ನಿನಗೆ ಅರ್ಪಿತ ಅಂತ ಸಮರ್ಪಣೆ ಮಾಡಬೇಕು. ಹಿಂದಿನ ಜನ್ಮದಲ್ಲಿ ನಾವು ಯಾವ ರೀತಿ ಹುಟ್ಟಿದ್ದೆವು, ಆ ಕರ್ಮಗಳನ್ನು ಮಾಡಿದಾಗ ಅದನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು ಅಂತ ನಮ್ಮ ಬುದ್ಧಿ ಇತ್ತೋ ಇಲ್ವೋ, ನಾವು ಯಾವ ವಾತಾವರಣದಲ್ಲಿದ್ದೇವೆ ನಮಗೆ ಗೊತ್ತಿಲ್ಲ. ಆ ಬುದ್ಧಿ ಬೇಕಲ್ಲ. ಈ ಕರ್ಮ ಮಾಡಿದ್ದೇನೆ, ತಂದೆ ತಾಯಿಗಳ ಸೇವೆ ಮಾಡಿದ್ದಾರೆ ಮಕ್ಕಳು, ಅಷ್ಟು ಮುಗಿತು. ಅಥವಾ ಇನ್ನೇನೋ ಒಂದು ಪುಣ್ಯ ಕಾರ್ಯವನ್ನು ಮಾಡಿದ್ದಾರೆ, ಪುಣ್ಯ ಕರ್ಮವನ್ನು ಮಾತ್ರ ಅಲ್ಲ, ಪಾಪಕರ್ಮಗಳನ್ನು ಭಗವಂತ ಸಮರ್ಪಣೆ ಮಾಡಿ. ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಕೂಡ ನಾನೆಲ್ಲ ಮಾಡಿದ್ದು ಅಸ್ವತಂತ್ರ, ನಾನು ಭಗವಂತ ನನ್ನ ಕರ್ಮಾನುಸಾರವಾಗಿ ನನ್ನ ಯೋಗ್ಯತಾನುಸಾರವಾಗಿ ನೀನು ಮಾಡಿಸಿದ್ದೀಯೇ, ಇದು ನಿನಗೆ ಅರ್ಪಿತ ಸಮರ್ಪಣೆ ಮಾಡಬೇಕು. ಆ ರೀತಿಯಾಗಿ ಸಮರ್ಪಣೆ ಮಾಡಬೇಕಾದದ್ದು ಹಿಂದೆ ಮಾಡಿದ ಕರ್ಮಗಳು. ಮುಂದೆ ಅಷ್ಟೇ, ಮುಂದಿನ ಯಾವ ಜನ್ಮದಲ್ಲಿ ನಮ್ಗೆ ಯಾವ ರೀತಿಯ ಆ ರೀತಿಯ ಸಮರ್ಪಣೆ ಮಾಡುವ ಯೋಗ್ಯತೆ ಇದೆಯೋ ಏನೋ ಗೊತ್ತಿಲ್ಲ. ಈಗಂತೂ ನಮಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಗುರುಗಳ ಉಪದೇಶ ಇದೆ, ನೀನು ಮಾಡಿದ ಕರ್ಮಗಳನ್ನು ಸಮರ್ಪಣೆ ಮಾಡುವುದು. ಆದ್ದರಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ, ಈಗ ಮಾಡಿದ, ಮುಂದೆ ಮಾಡುವ ಎಲ್ಲ ಕರ್ಮಗಳು ಕೂಡ ಭಗವಂತ ಇದು ನಿನಗೆ ಸಮರ್ಪಿತವಾದದ್ದು ಅನುಸಂಧಾನ. ಇದು ಕ್ರಿಯಾ ಸಮರ್ಪಣೆ. ಅಡಿಮೆಯಾಚಾರ್ಯರು ಹೇಳ್ತಾರೆ, ನಾವು ಈ ಜನ್ಮದಲ್ಲೂ ಕೂಡ, ಈ ಜನ್ಮದಲ್ಲಿ, ಈ ಕಾಲದಲ್ಲಿ, ಈ ಕ್ಷಣದಲ್ಲಿ ಮಾಡಿದ ಕರ್ಮ ನಿನಗೆ ಸಮರ್ಪಣೆ ಮಾಡಿದ್ದು ಅಂತ ಅಷ್ಟೇ ಅಲ್ಲ. ಈ ಜನ್ಮದಲ್ಲೇ ಹಿಂದೆ ಮಾಡಿದ ಕರ್ಮಗಳು, ಮುಂದೆ ಈ ಜನ್ಮದಲ್ಲಿ ಮರಣ ಮುಂಚೆ ನಾವೇನೇನು ಕರ್ಮಗಳನ್ನು ಮಾಡ್ತೇವೋ ಆ ಸಂದರ್ಭಗಳಲ್ಲಿ ನನ್ನ ಮರಣ ಶಕ್ತಿ ಯಾವ ರೋಗ ಗೊತ್ತಿಲ್ಲ. ಸಮರ್ಪಣೆ ಮಾಡಬೇಕು
ಅದೇ ಇಲ್ಲದೆ ಇದ್ದಾಗ ಆದ್ದರಿಂದ ಮುಂದೆ ಮುಂದೆ ಮರಣದವರೆಗೆ ನಾನೇನು ಕರ್ಮಗಳನ್ನು ಮಾಡ್ತೇನೆ ಅದು ಭಗವಂತನಿಂದ ಅರ್ಪಿತವಾದದ್ದು ಅಂತ ಅನುಸಂಧಾನ ಬೇಕು. ಅಷ್ಟೇ ಸಾಲದು. ಯಾಕೆಂತಂದರೆ ಮರಣೋತ್ತರವಾಗಿ ಏನು ಸಂಸ್ಕಾರಗಳು ನಡೆಯುತ್ತೆ, ಶ್ರಮದ ಆಹಾರಗಳು, ಅದೂ ಕೂಡ ನನ್ನ ಮಕ್ಕಳು ಯಾವ ರೀತಿ ಮಾಡ್ತಾರೋ ಏನೋ, ಅದರಲ್ಲಿ ಏನು ನ್ಯೂನತೆಗಳಿರುತ್ತೋ ಏನೋ, ಅವರಿಗೆ ಅನುಸಂಧಾನ ಇರ್ತದೋ ಇಲ್ಲವೋ. ಆದ್ದರಿಂದ ನಂತರದಲ್ಲಿ ಈ ದೇಹ ಬಿದ್ದು ಹೋದ್ಮೇಲೆ ಏನು ಕ್ರಿಯೆಗಳು ನಡೆಯುತ್ತೆ, ಭಗವಂತ ನಾನು ಅದನ್ನು ಈಗಲೇ ಸಮರ್ಥನೆ ಮಾಡ್ತಾ ಇದ್ದೇನೆ, ಈ ಅನುಸಂಧಾನ ಬೇಕು. ಇಂಥ ಒಂದು ರೀತಿಯ ಅನುಸಂಧಾನ ನಮಗೆ ಇದ್ದ ಪಕ್ಷದಲ್ಲಿ ನಾವೆಲ್ಲ ಕ್ರಿಯಾ ಸಮರ್ಪಣೆ ಭಗವಂತನಲ್ಲಿ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಹಾಗೆಯೇ ಭಗವಂತನಲ್ಲಿ ಜ್ಞಾನ ಸಮರ್ಪಣೆ, ಜ್ಞಾನವನ್ನು ಸಮರ್ಪಣೆ ಮಾಡೋದು. ಅಲ್ಲ, ಜ್ಞಾನವನ್ನು ಸಮರ್ಪಣೆ ಮಾಡೋದು ಅಂತಂದರೆ ಹೇಗೆ? ನೈಷ್ಕರ್ಮ್ಯಮ ವ್ಯಕ್ತಿಯ ಭಾವವರ್ಜಿತಂ ನಶೋಭತೆ ಜ್ಞಾನಮನಂ ನಿರಂಜನಂ ಅಂತ ಭಾಗವತದಲ್ಲಿ ಆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಈ ಜ್ಞಾನ, ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾನೆ, ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಿದ್ದಾನೆ, ಶಾಸ್ತ್ರದ ಸಿದ್ಧಾಂತ ಏನು ಅಂತ ಗೊತ್ತಿದೆ, ಅಲ್ಲಿ ಸರ್ವೋತ್ತಮ ವಾಯು ಎಲ್ಲ ಹೇಳೋದನ್ನು ಹೇಳ್ತಾನೆ, ಶಾಸ್ತ್ರದಲ್ಲಿ ನಿಷ್ಕೃಷ್ಟವಾದ ಜ್ಞಾನ ಬಂದಿದೆ. ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ಗೊತ್ತು, ಜ್ಞಾನ ಇದೆ, ಭಕ್ತಿ ಇಲ್ಲ. ಮಹಾಪಂಡಿತರು ಇರ್ತಾರೆ, ಭಗವಂತನಲ್ಲಿ ಭಕ್ತಿ ಅಷ್ಟಕ್ಕಷ್ಟೇ. ಅದು ತಾತ್ಕಾಲಿಕವಾಗಿ ಹಾಗಾಗಿರಬಹುದು, ಆ ಜೀವನ ಯೋಗ್ಯದಾನುಗುಣವಾಗಿ ಜ್ಞಾನ ಇದ್ದಾಗ ಭಕ್ತಿಯು ಸೇರಬೇಕು. ಆದರೆ ನೈಷ್ಕರ್ಮ್ಯಮಪಿ, ನೈಷ್ಕರ್ಮ್ಯ ಅಂತಂದರೆ ಮೋಕ್ಷ ಸಾಧನವಾದ ಜ್ಞಾನ. ನಿಷ್ಕರ್ಮ ಅಂದರೆ ಅದು ಮೋಕ್ಷ. ಯಾಕೆಂದರೆ ಮೋಕ್ಷದಲ್ಲಿ ಹೀಗೆ ಮಾಡುವಂಥ ಶಾಸ್ತ್ರ ವಿಧಿಗಳಲ್ಲಿ ಏನಿರೋದಿಲ್ಲ, ಕರ್ಮ ಬಂಧನ ಅಲ್ಲಿಲ್ಲ, ಅಲ್ಲಿ ಮಾಡಬಹುದು ಮಾಡಬಹುದು. ಆದ್ದರಿಂದ ಅದನ್ನು ನಿಷ್ಕರ್ಮ ಅಂತ ಕರೀತಾರೆ ಮೋಕ್ಷವನ್ನು. ಅದಕ್ಕೆ ಸಾಧನವಾದ ಜ್ಞಾನ ಅದು ನೈಷ್ಕರ್ಮ್ಯ. ಇದೆಲ್ಲ ಜ್ಞಾನವೂ ಬಂದಿದೆ. ಜ್ಞಾನ ಅಂತಂದರೆ ಕೇವಲ ನೇರತೋರಿಕೆ ಜ್ಞಾನ ಅಲ್ಲ, ಅದು ಪೂರ್ತಿ ಆಳವನ್ನೆಲ್ಲ ತಿಳಿದಿದ್ದಾನೆ, ಒಳ್ಳೆಯ ಶಾಸ್ತ್ರ ಜ್ಞಾನ ಇದೆ. ಆದರೆ ಅಚ್ಯುತ ಭಾವವರ್ಜಿತಂ, ಅಚ್ಯುತ ಭಾವ, ಅಚ್ಯುತನಲ್ಲಿ ಭಕ್ತಿ ಸಹಿತವಾದ ಜ್ಞಾನ ಬೇಕಾಗಿದೆ. ಹಾಗಿಲ್ಲದೆ ಅಂದರೆ ನಶೋಭತೆ ಜ್ಞಾನಂ ಅದು ನಿರಂಜನಂ, ಜ್ಞಾನದಲ್ಲಿ ದೋಷ ಇಲ್ಲದೆ ಇರಬಹುದು. ಅಂಜನ ಅಂದರೆ ದೋಷ, ನಿರಂಜನ ಅಂದರೆ ದೋಷ, ನಿರ್ದೋಷವಾದ ಜ್ಞಾನ, ಅವನೇನು ತಿಳಿದಿಲ್ಲ. ಆದರೆ ಅಚ್ಯುತ ಭಾವ, ಅಚ್ಯುತ ಭಕ್ತಿ ಅದಿಲ್ಲ, ಅದು ನಶೋಭತೆ, ಈ ಉಪಯೋಗ ಇಲ್ಲ. ಹೇಗೆ ಆ ಶ್ಲೋಕದಲ್ಲಿ ಮುಂದೆ ಜ್ಞಾನದ ಹಣೆ ಬರೆಹ ಹೇಗಿದ್ದ ಮೇಲೆ ಇನ್ನು ಕರ್ಮ, ಕರ್ಮ ಅದು ಶಶ್ವತ ಅಭದ್ರ ಸಾಧನ, ಅಮಂಗಳಕರ. ಯಾಕೆಂತಂದರೆ ಕರ್ಮದಲ್ಲಿ ಅನೇಕ ರೂಪಗಳಾಗುತ್ತೆ, ಇನ್ನು ಪಶುಹಿಂಸೆಗಳೆಲ್ಲ ಸೇರ್ಕೊಂಡಿರ್ತದೆ. ಅದು ಭಕ್ತಿ ಇಲ್ಲದೆ ಅದರ ಉಪಯೋಗವಿಲ್ಲ ಅಂತ ಹೇಳಬೇಕಾದದ್ದಿಲ್ಲ. ಜ್ಞಾನಕ್ಕೂ ಕೂಡ ಭಕ್ತಿಯ ಸಾಹಿತ್ಯ. ಈ ರೀತಿಯಾಗಿ ಭಗವಂತನಲ್ಲಿ ನಾವು ಆತ್ಮಸಮರ್ಪಣ, ಜ್ಞಾನ ಸಮರ್ಪಣ, ಕ್ರಿಯಾ ಸಮರ್ಪಣ ಇದೆಲ್ಲವನ್ನು ಮಾಡಬೇಕು. ಹಾಗೆ ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನೋ ಮಂಗಲ ಕ್ಷೇಮವನ್ನು ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರಮಸೇ ನಮಃ ಅಂತ ಭಾಗವತದಲ್ಲಿ ಹೇಳೋದು. ತಪಸ್ವಿನಃ ತಪಸ್ಸು ಮಾಡಿದ್ದಾರೆ. ತಪಸ್ವಿನೋ ದಾನಪರ, ನಾನಾ ವಿಧವಾದ ದಾನಗಳನ್ನು ಮಾಡಿದ್ದಾರೆ. ಯಶಸ್ಸು ಮಹಾಕೀರ್ತಿಯನ್ನು ಪಡೆದಿದ್ದಾರೆ. ಮಂತ್ರವಿಧ ಒಳ್ಳೆ ಮನಸ್ವಿನ, ಇಂದ್ರಿಯಗಳ ಮೇಲೆ ಬಹಳ ಹತೋಟಿಯನ್ನು ಇಟ್ಕೊಂಡಿರತಕ್ಕಂಥವರು, ಜಿತೇಂದ್ರಿಯರುವಂತಾಗಿದ್ದಾರೆ. ಇದೆಲ್ಲ ಇದೆ. ಮನಸ್ಸಿನ ಮಂತ್ರವಿಧ ಏನು ಮಾಡಿದ್ದಾರೆ, ಈಗೆಲ್ಲ ಮಾಡಿದ್ದಾನೆಂದ. ಆದರೆ ಇದ್ಯಾವುದೂ ಕೂಡ ನಶು ಅಲ್ಲಿ ಹೇಳತಕ್ಕಂಥದ್ದು ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿಧ ಸೋಂಗರಾಹ ಕ್ಷೇಮವನ್ನು ವಿಂದಂತಿ ವಿನಾ ಯದರ್ಪಣ, ಭಗವಂತನಿಗೆ ಅರ್ಪಣೆ ಮಾಡದೆ ಹೋಗಿದೆ. ಇದೆಲ್ಲ ಇದು ಕೂಡ ಆದ್ದರಿಂದ ಭಗವಂತ ಅಂಥ ಭಗವಂತನ ಮಹಿಮೆ ಅಂಥದ್ದು. ತಸ್ಮೈ ಸುಭದ್ರ ಶ್ರಮಸೇ ನಮೋ ನಮಃ ಅಂತ ಬಹಳ ಮಂಗಳಕರವಾದ ಕೀರ್ತಿ ಭಗವಂತನದ್ದು. ಅಂತಹ ಮಹಾ ಅಪಾರ ಮಹಿಮಾಶಾಲಿಯಾದ ಭಗವಂತನಿಗೆ ನಮಸ್ಕಾರ ಅಂತ ಇದು ಭಾಗವತದಲ್ಲಿ ವಿಶೇಷವಾಗಿ ಹೇಳತಕ್ಕಂಥ ವಿಚಾರ. ಭಾಗವತ ಪ್ರಾರಂಭ ಮಾಡಿ ಕೊನೆಯವರೆಗೂ ಕೂಡ ಅಂಥ ಒಂದು ಅದ್ಭುತವಾದ
ಹೌದು, ಸಪ್ತಾಹ ಪ್ರತಿನಿತ್ಯ ಹಾಂ ಸಪ್ತಾಹ ಕ್ರಮ. 7 ದಿವಸದಲ್ಲಿ ಒಂದು ಸಲ ಹೋಗ್ಬೇಕು. ಹಾಂ ಹೌದು. ಅದು 7ನೇ ದಿವಸ ಶ್ಲೋಕತ್ವೇನ ಆ ಸ್ಕಂದದ ಹೋಮ ಕಡೆ ದಿನ ಮಂಗಳ ಮಾಡೋದು. ತುಂಬ ಮಂಗಳಕರ ಒಂದು ಕಾರ್ಯ ನಡೀತಾ ಇದೆ. ಎಲ್ಲರೂ ಭಾಗದ ಶ್ರವಣ ಮಾಡಿ ಆ ಭಗವಂತನ ಆ ಗುರುಗಳ